March, Lok Sabha introduced the Transgender Person Amendment Bill 2026, which repeals the 2019 bill, which created a lot of chaos around the nation. Similarly, in Bengaluru's Freedom Park, the trans community people have gathered and protesting against the bill. The protest has been organized by the National Network for Gender and Sexual Minority. Now let's hear from the people to know more about the bill and their demands. ಇವತ್ತು 2026ರ ಟ್ರಾನ್ಸ್ ಬಿಲ್ಲನ್ನು ನಾವು ವಿಡ್ರಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಏನಂದರೆ 2014ರ ನಾಲ್ಸಾ ಜಜ್ಮೆಂಟ್ ಏನು ಹೇಳುತ್ತೆ, ನಮ್ಮ ಜೆಂಡರ್ ಏನಿದೆಯಲ್ಲೋ ನಾವು ಅದನ್ನು ಸ್ವಯಂ ಘೋಷಣೆಯಿಂದ ನಾವು ಅದನ್ನು ಸಾಬೀತುಪಡಿಸ್ಕೊಳ್ಬೋದು ಅಂತ. ಅದರ ಯಥಾರ್ಥವಾಗಿ 2019ರಲ್ಲಿ ಟ್ರಾನ್ಸ್ ಆ್ಯಕ್ಟು ಬರುತ್ತೆ. ಬಟ್ ಇವತ್ತು ಇತ್ತೀಗೆ ಮೊನ್ನೆ ಮಾರ್ಚ್ 13ಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸಂಸದೀಯ ಸಚಿವರೇ ಹೇಳ್ತಾರೆ ಬಂದುಬಿಟ್ಟು, ಇಲ್ಲ ಇದು ಟ್ರಾನ್ಸ್ ಬಿಲ್ಲನ್ನು ನಾವು ಬ್ಯಾನ್ ಮಾಡ್ತಿದ್ದೀವಿ ಅಂತ. ನೋ, ಈ ಟ್ರಾನ್ಸ್ ಬಿಲ್ ಆ್ಯಕ್ಟನ್ನು ನಾವು ಬಂದ್ ಮಾಡ್ತೀವಿ, ಇಲ್ಲ ಸಾಧ್ಯನೇ ಇಲ್ಲ, ಇದನ್ನು ವಿಡ್ರಾ ತಗೊಳ್ಳೇಬೇಕು. ಯಾವ ಉದ್ದೇಶಕ್ಕೆ ಅಂತಂದರೆ, ಇವತ್ತು ಒಬ್ಬ ಗಂಡಸಿಗೆ ನೀವು ಗಂಡಸು ಅಂತ ಯಾರು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ, ಮಹಿಳೆಯರಿಗೆ ಯಾರು ಮಹಿಳೆಯರಿಗೆ ಮಹಿಳೆ ಅಂತ ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ಈವನ್ ಇವತ್ತು ನಾನು ಒಂದು ಟ್ರಾನ್ಸ್ಜೆಂಡರ್ ಆಗಿ ಗಂಡಾಗಿ ಹುಟ್ಟಿ ಹೆಣ್ಣಾದರೆ ಇವತ್ತು ಒಂದು ವೈದ್ಯಾಧಿಕಾರ ತಂಡ ಬೇಕಂತೆ, ಇಲ್ಲಾಂದರೆ ಅಧಿಕಾರಿಗಳು ಅದನ್ನು ನನ್ನ ಜೆಂಡರನ್ನು ನಿರ್ಧಾರ ಮಾಡಲಿಕ್ಕೆ ಅವ್ರು ಯಾರು? ಆ ಉದ್ದೇಶದಿಂದ ಈ ದಿನ ನಾವು ಪ್ರೊಟೆಸ್ಟನ್ನು ಮಾಡ್ತಿದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಹಿಡನ್ ಕಮ್ಯುನಿಟಿ ಇರ್ತಾರೆ, ಭಾವನಾತ್ಮಕವಾಗಿ ಹೆಣ್ಣಾಗಿರ್ತಾರೆ, ದೈಹಿಕವಾಗಿ ಗಂಡಾಗಿ ಕಾಣ್ತಿರ್ತಾರೆ. ಅಂಥವ್ರಿಗೆಲ್ಲ ಇದು ತುಂಬ ಸಮಸ್ಯೆ ಆಗುತ್ತೆ. ಇವತ್ತು ನಮಗೆ ಆ್ಯಕ್ಟ್ ಇದ್ದಾಗ ಶಿಕ್ಷಣ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಆರ್ಥಿಕವಾಗಿ ನಾವು ಸಬಲರಾಗಲಿಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲಿ ಇವರು ಹಲವಾರು ಇಲ್ಲಿ ಹಲವಾರು ಸಾಕಷ್ಟು ಕಟಪ್ಗಳನ್ನು ತೆಗೆದುಕೊಂಡು ಬಂದಾಗ ಯಾವ ಅರ್ಥ ಇರುತ್ತೆ? ಆ ಉದ್ದೇಶಕ್ಕೆ ನಾವು ಇವತ್ತು ಇಲ್ಲಿ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಹೌದು, ನಾನು ಇನ್ನೊಂದು ಜೆಂಡರಲ್ಲಿ ಹುಟ್ಟಿ ಇನ್ನೊಂದು ಜೆಂಡರ್ಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದ್ದೀನಿ ಅನ್ನೋದಕ್ಕೆ ನಾನು ಟ್ರಾನ್ಸ್ ಮ್ಯಾನು, ಟ್ರಾನ್ಸ್ ವಿಮೆನ್ನು, ಹಲವಾರು ವೈವಿಧ್ಯತೆಗಳು, ಗಂಡಾಗಿ ಹುಟ್ಟಿ ಹೆಣ್ಣಾಗವರಿದ್ದಾರೆ, ಹೆಣ್ಣಾಗಿ ಹುಟ್ಟಿ ಗಂಡಾಗವರಿದ್ದಾರೆ. ಈ ಬಿಲ್ಲಲ್ಲಿ ಸಂಸ್ಕೃತಿ ಐಡೆಂಟಿಟಿಗಳು ಮಾತ್ರ ಇರಬೇಕು ಅಂತ ಹೇಳ್ತಾರೆ. ಸಂಸ್ಕೃತಿ ಐಡೆಂಟಿಟಿಗಳು ಹಿಜ್ರಾ, ಕಿನ್ನರು, ಮತ್ತು ಅರ್ವಾನೀಸು, ಜೋಗ್ತಾ ಅಂತೇಳಿ ಹೇಳ್ತಾ ಇದ್ದೀರಾ. ಆ ಸಮುದಾಯಕ್ಕೆ ಅದರಲ್ಲಿ ಏನಾದರೂ ಬದಲಾವಣೆ ಇದೆ? ಇಲ್ಲ. ಅಲ್ಲಿ ಮೆಡಿಕಲ್ ಚೆಕಪ್ ಅಂತೇಳಿ ಹೈಯರ್ ಸಮಿತಿಗಳನ್ನು ರಚನೆ ಮಾಡ್ತೀರಾ. ಮತ್ತು ಈ ಸಮುದಾಯ ಒಂದು ಐಡೆಂಟಿಟಿನ ಕ್ಲೇಮ್ ಮಾಡ್ಕೋಬೇಕಾದ್ರೆ ಆ ಮೆಡಿಕಲ್ ಪ್ರೊಸೀಜರನ್ನು ಎದುರಿಸುವಾಗೇ ಸತ್ತೋಗ್ತಾರೆ. ಹಂಗಿದ್ದಾಗ ನೇರವಾಗಿ ಕೊಲ್ಲೋದು ಬೆಟ್ರ್ ಅಲ್ವಾ? ಹಾಗಾಗಿ ಮಾನ್ಯ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಅವರೇ, ಮನ್ ಕಿ ಬಾತ್ ಮಾತಾಡಬೇಡಿ, ಕಾಮ್ ಕಿ ಬಾತ್ ನಾವು ನಿಮ್ಮ ಜೊತೆಗೆ ಮಾತಾಡ್ತೀವಿ, ಬನ್ನಿ ಕಾಮ್ ಕಿ ಬಾತ್ ಮಾತಾಡೋಣ. ಟ್ರಾನ್ಸ್ಜೆಂಡರ್ ಕಾಮ್ಗಳು ಭಾಳ ಇದ್ದಾವೆ, ಆ ಕೆಲಸ ಮಾಡಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ತಕ್ಷಣ ಬಿಲ್ಲನ್ನು ನಿಮ್ಮ ಸಂಪುಟದ ಸಚಿವರಿಗೆ ಹಿಂತುಗೊಳ್ಳಕ್ಕೆ ಹೇಳಿ ಆ ಬಿಲ್ಲನ್ನು ವಜಾಗೊಳಿಸಕ್ಕೆ ಹೇಳಿ ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಕರ್ನಾಟಕದಿಂದ ರಾಷ್ಟ್ರೀಯ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸೆಲ್ಫ್ ಐಡೆಂಟಿಟಿ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ಎಷ್ಟೋ ಜನಕ್ಕೆ ಇವತ್ತು ಎಲ್ಲಿ ಹೋಗಿ ಬದುಕಬೇಕು, ಶೆಲ್ಟರ್ ಇಶ್ಯೂಸ್ ಇದೆ. ಎಷ್ಟೋ ಜನಕ್ಕೆ ಆಪರೇಷನ್ ಮಾಡೋಕೆ ನೆಸೆಸಿಟಿ ಇಲ್ಲ. ನಾನು ಯಾಕೆ ಆಪರೇಷನ್ ಮಾಡ್ಕೋಬೇಕು? ನಾನು ಟ್ರಾನ್ಸ್ಮ್ಯಾನ್ ಅಂತ ಹೇಳಕ್ಕೆ ರೆಡಿ ಇದ್ದೀನಿ. ನೀವು ಯಾರು ನನಗೆ ಸರ್ಜರಿ ಮಾಡ್ಕೋ, ಸ್ಕ್ರೀನಿಂಗ್ ಮಾಡ್ಕೋ, ತುಂಬಾ ಮುಖ್ಯ ಅಂತ ನೀವು ಯಾಕೆ ನಮಗೆ ಪ್ರೆಷರ್ ಮಾಡ್ತಾ ಇದ್ದೀರಾ? ಬಿಜೆಪಿ ಗವರ್ಮೆಂಟ್ಗೆ ನೀವು ತಂದಿರೋ 2019 ಬಿಲ್ ವೆರಿ ಕ್ಲಿಯರ್ ಆಗಿದೆ. ಅದರಲ್ಲಿ ನಮಗೆ ಪ್ರಾಬ್ಲಮ್ಸ್ ಇದೆ, ಬಟ್ ನಾವು ಜೀವನ ಮಾಡ್ತಾ ಇದ್ದೀವಿ. 2026 ಏನು ಅಮೆಂಡ್ಮೆಂಟ್ ಮಾಡ್ತಾ ಇದ್ರು, ತಕ್ಷಣವೇ ನೀವು ರಿಜೆಕ್ಟ್ ಮಾಡ್ಬೇಕಂತ ನಮ್ಮ ಡಿಮ್ಯಾಂಡ್. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅದು ನಮ್ಗೆ ಎಲ್ಲರ ಲೈಫ್ ಜೊತೆ ನೀವು ಆಡಬೇಡಿ. ನಮ್ಮ ಲೈಫ್ ಅದರಲ್ಲಿ ಬದುಕ್ತಾ ಇದೀವಿ ಎಷ್ಟೋ ಜನ. ಇವತ್ತು ಭಾರತ ದೇಶದಲ್ಲಿ ಇರೋ ಸ್ಪೇಸ್ ನ ನೀವು ಕಿತ್ಕೋಬೇಡಿ ಅಂತ ಹೇಳಿ ಈ ವಿಧವಾಗಿ ಮಾತಾಡ್ತಾ ಇದ್ದೀವಿ. Legal steps are firstly whatever the NALSA judgment of 2014 and the trans bill which was passed in 2019, we are going to refer those bills and then go and file. We are going to file against it and say that when the Supreme Court itself has agreed to self-identification, then this amendment is not going to help us anyway, because with the amendment that was with the bill which was passed in 2019 had given us right to self-identification, which the bill now, the amendment is not allowing us to do. So we are going to oppose it. We are going to talk about it, how self-identification is very important. ಇವತ್ತು ಬಂದು ಕರ್ನಾಟಕ ಟ್ರಾನ್ಸ್ಜೆಂಡರ್ ರಕ್ಷಣೆ ಮಸೂದೆ 2020ರ ಮಸೂದೆ ಏನಿದೆ ಅದರ ಒಂದು ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ವಿಷಯ ಬಂದು ಅದರೊಳಗಡೆ ಇರ್ತಕ್ಕಂಥ ಏನು ಟ್ರಾನ್ಸ್ ಕಮ್ಯುನಿಟಿ ಅಂತ ಅನ್ನೋ ಒಂದು ಅರ್ಥದಲ್ಲಿ ಜೋಗ್ತಾ, ಕಿನ್ನರ್, ಅರ್ವಾಣಿ ಮತ್ತು ಹಾಗೆ ಬಂದು
ನಪುಂಸಕ ಇಂಥ ಒಂದು 5 ಗುಂಪು ವಿಧಗಳಿಗೆ ಮಾತ್ರ ಅಲ್ಲಿ ಟ್ರಾನ್ಸ್ ಸಮುದಾಯ ಅನ್ನೋ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಒಂದು ಐಡೆಂಟಿಟಿ, ನಮ್ಮ ದೇಹ ನಮ್ಮ ಹಕ್ಕು, ನಮ್ಮ ಲಿಂಗತ್ವ ನಮ್ಮ ಹಕ್ಕು, ನಮ್ಮ ಲೈಂಗಿಕತೆ ನಮ್ಮ ಹಕ್ಕು ಅಂತ ನಾವು ಹೇಳ್ಕೊಳ್ತಕ್ಕಂಥವ್ರು. ಈ ದಿನ ಕೇಂದ್ರ ಸರ್ಕಾರ ಒಂದು ಗೌರ್ಮೆಂಟ್ ಅಂತಕ್ಕಂಥದ್ದು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿದ್ರೆ ಇದೇ ಅರ್ಥದೊಳಗೆ ಸೀಮಿತಗೊಳಿಸಿರ್ತಕ್ಕಂಥದ್ದು, ಸಂಕುಚಿತಗೊಳಿಸಿರ್ತಕ್ಕಂಥದ್ದು ನಮ್ಮ ಸಮುದಾಯದ ವಿರುದ್ಧವಾದಂಥ ಒಂದು ಹೇಳಿಕೆ ಇದು. ಹಾಗೆ ಬಂದು ನಮ್ಮ ದೇಹದ ಒಂದು ಹಕ್ಕು ಏನಿದೆ, ನಮ್ಮ ಭಾವನಾತ್ಮಕತೆಯ ಒಂದು ಹಕ್ಕು ಏನಿದೆ, ನಮ್ಮ ಸಮುದಾಯದ ಒಂದು ಐಡೆಂಟಿಟಿಯನ್ನು ನಾವು ಗುರುತಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ನಮ್ಮದೇ ಆದಂಥ ಸಾಮಾಜಿಕ ಸೇವಾ ಸವಲತ್ತುಗಳ ಮೂಲಭೂತ ಹಕ್ಕುಗಳನ್ನು ನಾವು ಒಳಗೊಂಡಿದ್ವಿ. As you saw, the protesters clearly expressed their anger and burnt the bill which was introduced in Lok Sabha. The protesters also emphasized that their gender is their identity. Now, all eyes are on our central government whether this bill is going to implement or will they drop it. For more such updates, stay tuned to Daily Salar Digital.